ನಮಸ್ಕಾರ ಮಕ್ಕಳೇ, ಈ ದಿನ ನಾವು 10ನೇ ತರಗತಿಗೆ ವಿಜ್ಞಾನ ವಿಷಯದಲ್ಲಿ ಜೀವಕ್ರಿಯೆಗಳು ಎಂಬ ಘಟಕದಲ್ಲಿ ಸಾಗಾಣಿಕೆ ಎನ್ನುವ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ. ನಾವು ಇಲ್ಲಿಯವರೆಗೆ ಈ ಒಂದು ಘಟಕದ ಮೇಲೆ ಜೀವಕ್ರಿಯೆಗಳು ಘಟಕದ ಮೇಲೆ 4 ತರಗತಿಗಳನ್ನು ಅಭ್ಯಾಸ ಮಾಡಿದ್ದೀವಿ. ಈ ಜೀವಕ್ರಿಯೆಗಳು ಘಟಕ ಬಹಳ ದೊಡ್ಡದಿದೆ. ಸೊ ಇದು 5ನೇ ತರಗತಿ ಅಂತ ಕಾಣುತ್ತಿದ್ದು, ಈ ತರಗತಿಯಲ್ಲಿ ನಾವು ಸಾಗಾಣಿಕೆ ಎನ್ನುವ ವಿಷಯ ಕುರಿತು ಅಭ್ಯಾಸ ಮಾಡೋಣ. ಮಾನವನಲ್ಲಿ ಅನೇಕ ರೀತಿಯ ಜೀವಕ್ರಿಯೆಗಳು ನಡೆಯುತ್ತೆ ಅಂತ ಹೇಳಿ ನಿಮಗೆ ಗೊತ್ತಿದೆ, ಪರಿಚಯ ಇದೆ. ಯಾವ ಜೀವಕ್ರಿಯೆಗಳು? ಮಾನವರಲ್ಲಿ ಜೀರ್ಣಾಂಗವ್ಯೂಹ ಇದೆ, ವಿಸರ್ಜನಾಂಗವ್ಯೂಹ ಇದೆ, ಸಾಗಾಣಿಕಾ ವ್ಯೂಹ, ಅದರಲ್ಲಿ ಇನ್ನೊಂದು ರಕ್ತ ಪರಿಚಲನಾಂಗವ್ಯೂಹ, ನರಮಂಡಲ, ಶ್ವಾಸಕೋಶಗಳ ವ್ಯೂಹ ಇದೆ, ಅಂತರಾಭಿವೃದ್ಧಿ ವ್ಯೂಹ ಇದೆ, ನರ್ವಸ್ ಸಿಸ್ಟಮ್ ನರಮಂಡಲ ಇದೆ, ಸ್ನಾಯುಮಂಡಲ, ಅಸ್ಥಿಪಂಜರ ಇವೆಲ್ಲವೂ ಇದ್ದಾವೆ. ಸೊ ಹೀಗೆ ಮಾನವನ ದೇಹದಲ್ಲಿ ಅನೇಕ ಜೀವಕ್ರಿಯೆಗಳು ನಡೆಯುತ್ತೆ ಅನ್ನೋದನ್ನ ನಾವು ಮೊದಲ 1-2 ತರಗತಿಗಳಲ್ಲಿ ಹೇಳಿದ್ವಿ. ಆಮೇಲೆ ನೀವು ನಿಮ್ಮ ಹಿಂದಿನ ತರಗತಿಗಳಲ್ಲಿ 6ನೇ ಕ್ಲಾಸ್, 7ನೇ ಕ್ಲಾಸ್, 8, 9 ಓದಿದ್ರೆ ಪರಿಚಯ ಇದೆ ಮಾನವನ ದೇಹದಲ್ಲಿ ನಡೆಯುವ ವಿವಿಧ ಜೀವಕ್ರಿಯೆಗಳು ಯಾವುವು. ಬರೀ ಮನುಷ್ಯನ ದೇಹದಲ್ಲೇ ನಡೆಯುವುದಿಲ್ಲ, ಇನ್ನಿತರ ಪ್ರಾಣಿಗಳಲ್ಲಿ ಅನೇಕ ಜೀವಕ್ರಿಯೆಗಳು ನಡೆಯುತ್ತೆ ಅಂತ ನಿಮಗೆ ಗೊತ್ತು. ನಾವು ಹಸು, ಎಮ್ಮೆ, ಕತ್ತೆ, ಕುರಿ, ನಾಯಿ, ಬೆಕ್ಕು, ಆನೆ, ಸಿಂಹ ಎಲ್ಲ ನೋಡ್ತೇವೆ. ಎಲ್ಲವೂ ಆಹಾರ ಸೇವನೆ ಮಾಡ್ತೇವೆ, ಉಸಿರಾಡ್ತೇವೆ, ರಕ್ತ ಪರಿಚಲನಾಂಗ ಕ್ರಿಯೆ ಇದೆ, ಸಂತಾನಾಭಿವೃದ್ಧಿ ಮಾಡ್ತೇವೆ, ವಿಸರ್ಜನೆ ಮಾಡ್ತೇವೆ, ಮೂತ್ರ ವಿಸರ್ಜನೆ ಇದೆ. ನಾವು ಹಿಂದಿನ ತರಗತಿಯಲ್ಲಿ ನಾವು ವಿಸರ್ಜನಾ ಕ್ರಿಯೆಯಲ್ಲಿ ಮೂತ್ರಪಿಂಡಗಳು ಉಂಟು, ಮೂತ್ರವನ್ನು ಉತ್ಪತ್ತಿ ಮಾಡ್ತೇವೆ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದ್ವಿ ಅಲ್ವಾ? ಅದೇ ರೀತಿ ಈಗ ಈ ತರಗತಿಯಲ್ಲಿ ಮಾನವರಲ್ಲಿ ಸಾಗಾಣಿಕೆ ಅಂತಂದಾಗ ಯಾವುದನ್ನು ಕುರಿತು ಈ ಸಾಗಾಣಿಕೆ ಅನ್ನೋ ವಿಷಯವನ್ನು ನಾವು ಅಭ್ಯಾಸ ಮಾಡ್ತೀವಿ ಅನ್ನೋದನ್ನ ತಿಳ್ಕೊಳ್ಳೋಣ. ಮಾನವನಲ್ಲಿ ಮಕ್ಕಳೇ ರಕ್ತ ಸಂಚಾರವಾಗುತ್ತದೆ ಅನ್ನೋದು ಗೊತ್ತಿದೆ. ಮನುಷ್ಯನ ದೇಹದಲ್ಲಿ ರಕ್ತ ಒಂದು ಕಡೆ ನಿಂತತ್ರ ನಿಲ್ಲೋದಿಲ್ಲ. ಅದು ದೇಹದ ಅಡಿಯಿಂದ ಮುಡಿಯವರೆಗೆ, ಮೇಲಿನಿಂದ ಕೆಳವರೆಗೆ, ಕೆಳಗಿಂದ ಮೇಲಿನವರೆಗೆ ರಕ್ತ ನಮ್ಮ ದೇಹದಲ್ಲಿ ಪೂರ್ತಿ ಎಲ್ಲ ಭಾಗಗಳಲ್ಲೂ ಸಂಚಾರ ಆಗುತ್ತೆ ಅಂತ ನಮಗೆ ಗೊತ್ತು ಅಲ್ವಾ? ಇಂತಹ ರಕ್ತವನ್ನ ಸರಬರಾಜು ಮಾಡಲಿಕ್ಕೆ ನಮ್ಮ ದೇಹದಲ್ಲಿ ಅದು ಸುಮ್ಮನೆ ರಕ್ತ ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ ಹೋಗೋದಿಲ್ಲ. ಕೆಳಗಿಂದ ಮೇಲೆ ಹೋಗಬೇಕು, ಮೇಲಿಂದ ಕೆಳಗೆ ಬರಬೇಕು ಅಂತಂದ್ರೆ, ಈಗ ನೀರಪ್ಪ ಉದಾಹರಣೆ, ಈ ಕೆಳಗೆ ನೀರಿದೆ, ಅದನ್ನ 3ನೇ ಮಾಡಿ 4ನೇ ಮಾಡಿಗೆ ಮನೆ ಕೆಳಗೆ ನೀರನ್ನು ತಲುಪಿಸ್ಬೇಕು ಅಂದ್ರೆ ಏನ್ ಬೇಕು? ನಾವು ಸಿಂಗಲ್ ಫೇಸ್, 1 HP, 2 HP ನಾವು ಮೋಟರ್ ಉಪಯೋಗಿಸೋಲ್ಲ. ಹಾಗೆಯೇ ನಮ್ಮ ದೇಹದಲ್ಲಿ ರಕ್ತವನ್ನ ಎಲ್ಲ ಭಾಗಗಳಿಗೆ ಸಂಚಾರವಾಗುವಂತೆ ಮಾಡಲಿಕ್ಕೆ ಏನ್ ಬೇಕು? ಹಾಗಾದ್ರೆ ಮೆಷಿನ್ ತರ ವರ್ಕ್ ಮಾಡೋ ಒಂದು ಅಂಗ ಬೇಕು ಅಲ್ವಾ? ಅದನ್ನು ನೀವು ಮನಗಂಡಿದ್ದೀರಿ. ಹೃದಯ ಅನ್ನುವ ಹೆಸರನ್ನು ಕೇಳಿದ್ದೀರಿ. ಹೃದಯ, ಹಾರ್ಟ್, ಹೃದಯ, ಹಾರ್ಟ್. ಈ ಹೃದಯ ಅಂತಕ್ಕಂಥದ್ದು ಮನುಷ್ಯನಲ್ಲಿ ಮತ್ತೆ ಇನ್ನಿತರ ಉನ್ನತ ಮಟ್ಟದ ಪ್ರಾಣಿಗಳಲ್ಲಿ ಒಂದು ರೀತಿ ಪಂಪಿಂಗ್ ಮೆಷಿನ್ ತರ ವರ್ಕ್ ಮಾಡುತ್ತದೆ. ಪಂಪಿಂಗ್ ಮೆಷಿನ್ ಅಂದ್ರೆ ಗೊತ್ತಲ್ಲ, ನಮ್ಮ ಮನೆಗಳಲ್ಲಿ ನೀರಿನ ಸರಬರಾಜು ಮಾಡೋದು ಹೇಳಿದ್ರ, 1/2 HP, 1 HP, 2 HP ಮೋಟರ್ಗಳನ್ನು ಯೂಸ್ ಮಾಡ್ತೀವಲ್ಲಪ್ಪ,
ಕೆಳಗೆ ಸಂಪಿನಿಂದ ನೀರನ್ನ ಸಿಂಟೆಕ್ಸ್ ಟ್ಯಾಂಕಿಗೋ ಟ್ಯಾಂಕ್ ಮೇಲ್ಗಡೆ ಓವರ್ ಹೆಡ್ ಟ್ಯಾಂಕಿಗೋ ತುಂಬಿಸ್ಲಿಕ್ಕೆ ನಾವು ಉಪಯೋಗಿಸೋದಪ್ಪ. ಆ ರೀತಿಯ ಒಂದು ಮೆಷಿನ್ ತರ ಕೆಲಸ ಮಾಡುವ ಒಂದು ಅಂಗ ನಮ್ಮ ದೇಹದಲ್ಲಿ ಅಂದರೆ ಅದು ಯಾವುದು? ಹೃದಯ. ಸೊ ಈ ಹೃದಯ ನಮ್ಮ ದೇಹದಲ್ಲಿ ರಕ್ತವನ್ನ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಸಂಚಾರವಾಗುವಂತೆ ಮಾಡುತ್ತದೆ ಅಲ್ವಾ ಮಕ್ಕಳೇ? ಸೊ ನೀವೆಲ್ಲ ಅದನ್ನ ತಿಳ್ಕೊಂಡಿದ್ದೀವಿ. ಈ ತರಗತಿಯಲ್ಲಿ ನಾವೀಗ ಹೃದಯ, ಅದರ ಚಿತ್ರ, ಭಾಗಗಳು ಮತ್ತೆ ಹೇಗೆ ಕಾರ್ಯನಿರ್ವಹಿಸುತ್ತೆ ಅನ್ನೋದನ್ನು ನಾವು ತಿಳ್ಕೋಬೇಕು. ಓಕೆ. ಸೊ ನೀವು ನಿಮ್ಮ ಹಿಂದಿನ ತರಗತಿಗಳಲ್ಲಿ ನೀವು 6ನೇ ತರಗತಿ, 7ನೇ ತರಗತಿ, 8, 9 ಇರ್ಬೋದು, ಹೃದಯದ ಚಿತ್ರ ನಿಮ್ಮ ವಿಜ್ಞಾನ ಪುಸ್ತಕದಲ್ಲಿ ನೋಡಿದ್ದೀರಾ, ಭಾಗಗಳನ್ನು ನೀವು ತಿಳ್ಕೊಂಡಿದ್ದೀರಾ. ಸೊ ಈ ತರಗತಿಯಲ್ಲಿ 10ನೇ ತರಗತಿಯಲ್ಲಿ ನೀವು ಜೀವಕ್ರಿಯೆಗಳು ಎಂಬುವ ಘಟಕದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಂತೀರ. ಓಕೆ, ನಾವೀಗ ಸರಳವಾಗಿ ಒಂದು ಹೃದಯದ ಚಿತ್ರವನ್ನು ಬರೆಯೋಣ. ಮಾನವನ ಹೃದಯದಲ್ಲಿ ಎಷ್ಟು ಕೋಣೆಗಳಿರುತ್ತದೆ? ಚೇಂಬರ್ಸ್. ಹೌ ಮೆನಿ ಚೇಂಬರ್ಸ್ ಆರ್ ದೇರ್ ಇನ್ ದ ಹ್ಯೂಮನ್ ಬಾಡಿ? ಎಷ್ಟಿರುತ್ತೆ ಮಕ್ಕಳೇ? 1, 2, 3, 4 ಅಥವಾ 10? ಎಷ್ಟಿರುತ್ತೆ? 4 ಇರುತ್ತದೆ. ಎಷ್ಟಿರುತ್ತದೆ? 4 ಇರುತ್ತದೆ.
ನೋಡಿ ಮಕ್ಕಳೇ, ಈಗ ಇಲ್ಲಿ ನಾನು ಬಹಳ ಸರಳವಾಗಿ ಮಾನವನ ಹೃದಯದ ಒಂದು ಚಿತ್ರವನ್ನು ಬರೆದಿದ್ದೇನೆ. ಚಿತ್ರವನ್ನು ಗಮನಿಸಿ. ಈ ಚಿತ್ರದಲ್ಲಿ ನೀವು ಏನೇನು ನೋಡ್ತೀರಿ ಅನ್ನೋದನ್ನ ನಾನು ಸರಳವಾಗಿ ಹೇಳ್ತೀನಿ ಮಕ್ಕಳೇ. ಇಲ್ಲಿ ನೋಡಿ, ಮಾನವನ ಹೃದಯದಲ್ಲಿ ಒಟ್ಟು 4 ಕೋಣೆಗಳಿವೆ. ಮೇಲಿನ ಕೋಣೆಗಳಿಗೆ ಹೃತ್ಕರ್ಣಗಳು ಅಂತೀವಿ, ಕೆಳಗಿನ ಕೋಣೆಗಳಿಗೆ ಹೃತ್ಕುಕ್ಷಿಗಳು ಅಂತ ಹೇಳ್ತೀವಿ. ಇಂಗ್ಲಿಷಲ್ಲಿ ಆರಿಕಲ್ಸ್, ಲೋವರ್ ಚೇಂಬರ್ಸ್ ಆರ್ ವೆಂಟ್ರಿಕಲ್ಸ್. ಇದು ಹೃತ್ಕರ್ಣ, ಇದು ಎಡ ಹೃತ್ಕರ್ಣ, ಇದು ಬಲ ಹೃತ್ಕರ್ಣ, ಇದು ಎಡ ಹೃತ್ಕುಕ್ಷಿ, ಇದು ಬಲ ಹೃತ್ಕುಕ್ಷಿ. ಅದೇನಿದೆ ಬಹಳ ಸರಳವಾಗಿ ಹೇಳೋಣ. ಇದು ಹೃತ್ಕುಕ್ಷಿಯ ಗೋಡೆ, ಸ್ನಾಯುಯುತವಾದಂತಹ ಪ್ರಬಲವಾದಂತಹ ಒಂದು ಹೃತ್ಕುಕ್ಷಿಯ ಗೋಡೆ, ಪ್ರಬಲವಾದಂತಹ ಒಂದು ಹೃತ್ಕುಕ್ಷಿಯ ಗೋಡೆ. ಮಧ್ಯದಲ್ಲಿ ಇಂಟ್ರಾ ವೆಂಟ್ರಿಕ್ಯುಲರ್ ಸೆಪ್ಟಾ ಅಂತ ಹೊಂದಿದೆ. ಸೊ ಹೃದಯದ ಕೋಣೆಗಳು ಇವು ಏನಿದಾವಲ್ಲ, ಇವುಗಳ ಮಧ್ಯೆ ಇರ್ತಕ್ಕಂಥ ಈ ಗೋಡೆ, ಇಲ್ಲೂ ಗೋಡೆ ಇರುತ್ತೆ. ಅದು ಬಹಳ ಬಲಿಷ್ಠವಾದಂತಹ ಸ್ನಾಯುಗಳಿಂದ ಹೊರಗಿರುತ್ತದೆ. ಉದಾಹರಣೆಗೆ ಈ ಹೃತ್ಕುಕ್ಷಿ ಮಧ್ಯೆ, ಎಡ ಮತ್ತು ಬಲ ಹೃತ್ಕುಕ್ಷಿಯ ಮಧ್ಯೆ ಏನು ಒಂದು ಮಸ್ಕ್ಯುಲರ್ ವಾಲ್ ಇರುತ್ತೆ, ಮಸಲ್ಸ್ ಗಳಿಂದ ಆಗಿರತಕ್ಕಂಥ ವಾಲ್. ದಿಸ್ ವಾಲ್ ಇಸ್ ವೆರಿ ಸ್ಟ್ರಾಂಗ್. ಈ ವಾಲ್ ಯಾವುದೇ ರೀತಿಯ ಒಂದು ರಂಧ್ರಗಳು ಏನಿರೋದಿಲ್ಲ. ಸೊ ಈ ಕಡೆ ಬ್ಲಡ್ ಈ ಕಡೆ ಬರಲ್ಲ, ಈ ಕಡೆ ಬ್ಲಡ್ ಈ ಕಡೆ ಬರಲ್ಲ, ರಕ್ತ. ಇಲ್ಲೂ ಅಷ್ಟೇ. ಇದು ಎಡ ಹೃತ್ಕರ್ಣ, ಬಲ ಹೃತ್ಕರ್ಣ. ಈ ಎಡ ಹೃತ್ಕರ್ಣ ಬಲ ಹೃತ್ಕರ್ಣ ಮಧ್ಯದಲ್ಲಿ ಯಾವುದೇ ರೀತಿಯ ಓಪನಿಂಗ್ ಇಲ್ಲ. ರಕ್ತ ಈ ಕಡೆಯಿಂದ ಈ ಕಡೆಗೆ ಹೋಗುದಿಲ್ಲ. ಇನ್ನೂ ಒಂದು ಗಮನಿಸಬೇಕು ನಾವು, ಏನು, ಹೃದಯದ ಎಡಭಾಗ, ಇದು ಎಡ ಹೃತ್ಕರ್ಣ, ಎಡ ಹೃತ್ಕುಕ್ಷಿ ಅಂತ ಹೇಳ್ತೀವಿ. ಹೃದಯದ ಎಡಭಾಗ ಯಾವಾಗಲೂ ಶುದ್ಧ ರಕ್ತದ ಸಂಚಾರದೊಂದಿಗೆ ಗುರುತಿಸಿಕೊಂಡಿರುತ್ತದೆ. ಏನು, ಶುದ್ಧ ರಕ್ತದ ಸಂಚಾರದೊಂದಿಗೆ ಗುರುತಿಸಿಕೊಂಡಿರುತ್ತದೆ. ಅದು ಹೇಗೆ ನಾನು ಹೇಳ್ತೀನಿ. ಈ ಕಡೆ ಬನ್ನಿ. ಈಗ ಹೃದಯದ ಬಲಭಾಗ, ಬಲ ಹೃತ್ಕರ್ಣ, ಬಲ ಹೃತ್ಕುಕ್ಷಿ. ಇದು ಬಲ ಹೃತ್ಕರ್ಣ, ಇದು ಬಲ ಹೃತ್ಕುಕ್ಷಿ. ಈ ಬಲಭಾಗ ಏನಿದೆ ಹೃದಯದು, ಇದು ಯಾವಾಗಲೂ ಮಲಿನ ರಕ್ತದೊಂದಿಗೆ ಗುರುತಿಸಿಕೊಂಡಿರುತ್ತದೆ. ಮಲಿನ ರಕ್ತ ಯಾವಾಗಲೂ ಈ ಬಲಭಾಗದಲ್ಲಿ ಹರಿಯುತ್ತದೆ. ಹೇಗೆ ಅನ್ನೋದನ್ನ ನೋಡೋಣ. ಆಯ್ತು, ನೋಡೋದಕ್ಕಿಂತ ಮೊದಲು ಭಾಗಗಳು ಇನ್ನೂ ನೋಡೋಣ. ಈ ಎರಡು ರಕ್ತನಾಳಗಳು ಬಲ ಹೃತ್ಕರ್ಣಕ್ಕೆ ದೇಹದ ಎಲ್ಲ ಭಾಗಗಳಿಂದ ಮಲಿನ ರಕ್ತವನ್ನು ತರುತ್ತವೆ. ನಾವು ಅವುಗಳಿಗೆ ಅಭಿಧಮನಿಗಳು ಅಂತ ಹೇಳ್ತೀವಿ. ನೀಚ ಅಭಿಧಮನಿ, ಉಚ್ಚ ಅಭಿಧಮನಿ. ಮೇಲಿನ ಅಭಿಧಮನಿ, ಕೆಳಗಿನ ಅಭಿಧಮನಿ. ಇವೆರಡು
ಶುದ್ಧ ರಕ್ತವನ್ನ ಹೃದಯದಿಂದ ದೇಹದ ಎಲ್ಲಾ ಭಾಗಗಳಿಗೆ ತೆಗೆದುಕೊಂಡು ಹೋಗುವುದು ಮಹಾಪಧಮನಿ. I wrote down that in English. ಮಹಾಪಧಮನಿ. ಓಕೆ. ಅಶುದ್ಧ ರಕ್ತವನ್ನ ದೇಹದಿಂದ ಶ್ವಾಸಕೋಶಗಳಿಗೆ ತೆಗೆದುಕೊಂಡು ಹೋಗುವುದು ಅಭಿಧಮನಿ. ಅಭಿಧಮನಿ. ಆಯ್ತಾ? ಸೊ ನೋಡಿ, ಹೀಗೆ ಹೃದಯದ ಭಾಗಗಳನ್ನು ಒಮ್ಮೆ ನೋಡೋಣ. ಹೃದಯದಲ್ಲಿ 4 ಕೋಣೆಗಳಿರುತ್ತೆ. ಕಾರ್ಯನಿರ್ವಹಿಸೋದು ಹೇಗೆ ಆಮೇಲೆ ಹೇಳೋಣ. ಭಾಗಗಳನ್ನು ನೋಡೋಣ. ನಮ್ಮ ಹೃದಯದಲ್ಲಿ 4 ಕೋಣೆಗಳು ಉಳ್ಳಂತಹ ಹೃದಯದ ಗೋಡೆಗಳು ಬಲಿಷ್ಠವಾದಂತಹ ಸ್ನಾಯುಗಳಿಂದ ಆಗಿರತಕ್ಕಂಥ ಕೋಣೆಗಳನ್ನು ಹೊಂದಿದೆ. ಮೇಲಿನ 2 ಕೋಣೆಗಳು, ಒಟ್ಟು 4 ಕೋಣೆಗಳಲ್ಲಿ ಮೇಲಿನ 2 ಕೋಣೆಗಳನ್ನು ನಾವು ಹೃತ್ಕರ್ಣಗಳು ಅಂತ ಹೇಳ್ತೀವಿ. ಅದರಲ್ಲಿ ಎಡಗಡೆ ಎಡ ಹೃತ್ಕರ್ಣ, ಬಲಗಡೆ ಬಲ ಹೃತ್ಕರ್ಣ. ಕೆಳಗಿನ 2 ಕೋಣೆಗಳನ್ನ ಹೃತ್ಕುಕ್ಷಿಗಳು ಅಂತ ಹೇಳ್ತೀವಿ. ಎಡಗಡೆದು ಎಡ ಹೃತ್ಕುಕ್ಷಿ, ಬಲಗಡೆದು ಬಲ ಹೃತ್ಕುಕ್ಷಿ. ಎಡಗಡೆದು ಎಡ ಹೃತ್ಕುಕ್ಷಿ, ಬಲಗಡೆದು ಬಲ ಹೃತ್ಕುಕ್ಷಿ. ಸೊ ಹೀಗೆ ಇಂಗ್ಲಿಷಲ್ಲಿ ಅಪ್ಪರ್ ಚೇಂಬರ್ಸ್ ಆರ್ ಆರ್ಟಿಕಲ್ಸ್, ಲೋವರ್ ಚೇಂಬರ್ಸ್ ಆರ್ ವೆಂಟ್ರಿಕಲ್ಸ್. ಸೊ ಇಲ್ಲಿ ಸೆಪ್ಟಾ ಅಂತ ಹೇಳಿದ್ರೆ ರಕ್ತ ಯಾವಾಗಲೂ ಮೇಲಿನ ಕೋಣೆಯಿಂದ ಕೆಳಗೆ ಬರುತ್ತೆ. ಕೆಳಗಿನ ಕೋಣೆಯಿಂದ ಮೇಲಿನ ಕೋಣೆ ರಕ್ತ ಹೋಗಲ್ಲ. ಮೇಲಿನ ಕೋಣೆಯಿಂದ ಯಾವಾಗಲೂ ರಕ್ತ ಕೆಳಗೆ ಕೋಣೆ ಬರುತ್ತೆ, ಕೆಳಗಿನ ಮೇಲಿಗೆ ಹೋಗುತ್ತೆ. ಇಲ್ಲೂ ಅಷ್ಟೇ, ಮೇಲಿನ ಕೋಣೆಯಿಂದ ರಕ್ತ ಕೆಳಗೆ ಬರುತ್ತೆ, ಕೆಳಗಿನ ಕೋಣೆಯಿಂದ ಮತ್ತೆ ರಕ್ತ ಮೇಲಿಗೆ ಹೋಗುತ್ತೆ. ಓಕೆ. ಸೊ ಹೃತ್ಕರ್ಣಗಳು ಹೃತ್ಕುಕ್ಷಿಗಳು ಅರ್ಥ ಆಯ್ತು ನಿಮಗೆ. ಸೊ ಮೇಲಿನ ಕೋಣೆಗಳಿಗೆ ಹೃತ್ಕರ್ಣಗಳು ಅಂತೀವಿ, ಕೆಳಗಿನ ಕೋಣೆಗಳಿಗೆ ಹೃತ್ಕುಕ್ಷಿಗಳು ಅಂತೀವಿ. ಎಡಗಡೆ ಇರತಕ್ಕಂಥ ಹೃತ್ಕರ್ಣ ಎಡ ಹೃತ್ಕರ್ಣ, ಬಲಗಡೆ ಇರತಕ್ಕಂಥ ಹೃತ್ಕರ್ಣ ಬಲ ಹೃತ್ಕರ್ಣ. ಅದೇ ರೀತಿ ಎಡಭಾಗದಲ್ಲಿರ್ತಕ್ಕಂಥ ಹೃತ್ಕುಕ್ಷಿ ಎಡ ಹೃತ್ಕುಕ್ಷಿ, ಇದಾದ್ರೆ ಫುಫುಸ, ಇವು ಅಭಿಧಮನಿಗಳು. ಇವು ನೀಚ ಉಚ್ಚ ಅಭಿಧಮನಿಗಳು. ಇವು ಮಹಾಪಧಮನಿ, ಇದು ಅಭಿಧಮನಿ. ಹೀಗೆ ನಾವು ಹೃದಯದಲ್ಲಿರ್ತಕ್ಕಂಥ ಮುಖ್ಯವಾದಂತಹ ಇಷ್ಟು ಭಾಗಗಳನ್ನು ನಾವು ನೋಡೋಣ. ಇವು ಹೀಗೆ ಇರ್ತಕ್ಕಂಥ ಮುಖ್ಯ ಭಾಗಗಳು. ಈ ಭಾಗಗಳು ನಾವು ಆದ್ಮೇಲೆ ಕಾರ್ಯ ನೋಡೋಣ. ಹೃದಯದ ಕಾರ್ಯ. ಈ ಹೃದಯದ ಕಾರ್ಯಕ್ಕೆ ಬಂದರೆ, ಹೃದಯದ ಕಾರ್ಯಕ್ಕೆ ಯಾವ ರೀತಿ ರಕ್ತ ಹೃದಯದಲ್ಲಿ ಸಂಚಾರ ಮಾಡುತ್ತೆ, ಆಮೇಲೆ ಹೃದಯ ಹೇಗೆ ಕಾರ್ಯನಿರ್ವಹಿಸುತ್ತೆ ಅನ್ನೋದು ಈಗ ಮುಖ್ಯ. ಇಲ್ಲಿ ನೋಡಿ ಮಕ್ಕಳೇ, ಇವೆರಡು ಮಾತುಗಳಿಗೆ ರಕ್ತನಾಳಗಳು, ಅವಕ್ಕೆ ನಾವು ಅಭಿಧಮನಿ ಇದ್ದೀವಿ. ಇದು ನೀಚ ಅಭಿಧಮನಿ, ಇದು ಉಚ್ಚ ಅಭಿಧಮನಿ. ಈ ಅಭಿಧಮನಿಗಳು ದೇಹದ ಎಲ್ಲ ಭಾಗದಿಂದ ಮಲಿನ ರಕ್ತವನ್ನ ಈ ಬಲ ಹೃತ್ಕರ್ಣ ತಾಂಬರ್ತಾರೆ. ಇಲ್ಲಿಗೆ ಬಲ ಹೃತ್ಕರ್ಣ. ಈ ಬಲ ಹೃತ್ಕರ್ಣದಿಂದ ರಕ್ತ ಕೆಳಗಿನ ಕೊನೆ ಬಲ ಹೃತ್ಕುಕ್ಷಿ ಬರುತ್ತೆ. ಇದು ಬಲ ಹೃತ್ಕುಕ್ಷಿ. ಈ ಬಲ ಹೃತ್ಕುಕ್ಷಿ ಬರುತ್ತೆ. ಹೃದಯ ಬಡಿದಾಗ ಸಂಕುಚಿತಗೊಳ್ಳೋದು, ವಿಕಸನಗೊಳ್ಳೋದು, ಸಂಕುಚಿತಗೊಳ್ಳೋದು, ವಿಕಸನಗೊಳ್ಳೋದು. ಆ ಕ್ರಿಯೆ ಮಾಡುವಾಗ ರಕ್ತ ಇಲ್ಲಿ ಸೆಪ್ಟ ವಾಲ್ಗಳು, ಸೆಪ್ಟ ವಾಲ್ಗಳು ಈ ಸೆಪ್ಟ ಅಂತ ಹೇಳ್ತಾರೆ. ಇವು ರಕ್ತವನ್ನ ಕೆಳಮುಖವಾಗಿ ಹರಿಯಲು ಬಿಡ್ತವೆ, ಮತ್ತು ಮೇಲ್ಮುಖವಾಗಿ ಹರಿಯಕ್ಕೆ ಬಿಡಲ್ಲ, ಮುಚ್ಕೊಂಡು ಬೇಕು ಹೋಗ್ಬೋದು. ರಕ್ತ ಹಿಂಗೆ ಬಂದಿದ್ದು ಹೃದಯ ಬಡಿದಾಗ ಈ ಬಲ ಹೃತ್ಕುಕ್ಷಿಯಿಂದ ಮಲಿನ ರಕ್ತ ಸೀದಾ ಈ ಅಭಿಧಮನಿ ಮೂಲಕ ಎಲ್ಲಿ ಹೋಗುತ್ತೆ? ಶ್ವಾಸಕೋಶ ಹೋಗುತ್ತೆ. ಎಲ್ಲಿ ಹೋಗುತ್ತೆ? ಶ್ವಾಸಕೋಶ ಹೋಗುತ್ತೆ. ಶ್ವಾಸಕೋಶದಲ್ಲಿ ಮಲಿನ ರಕ್ತ ಅಲ್ಲಿ ಹೋದಾಗ ಏನಾಗುತ್ತೆ? ನಾವು ಉಸಿರಾಟ ಕ್ರಿಯೆ ನಡೆಸ್ತೀವಿ. ಉಸಿರಾಟ ಕ್ರಿಯೆ ನಡೆಸಿದಾಗ
ಎಡ ಹೃತ್ಕುಕ್ಷಿಗಳು. ಎಡ ಹೃತ್ಕುಕ್ಷಿನಿಂದ ಹೃದಯ ಬಡಿತವಾದಾಗ ಸಂಕೋಚನ ವಿಕಸನ ಆದಾಗ ಶುದ್ಧ ರಕ್ತ ಈ ಎಡ ಹೃತ್ಕುಕ್ಷಿಯಿಂದ ಎಲ್ಲಿ ಹೋಗುತ್ತೆ? ನೇರವಾಗಿ ಮಹಾಪಧಮನಿಯ ಮೂಲಕ ದೇಹದ ಎಲ್ಲಾ ಭಾಗಗಳಿಗೂ ಶುದ್ಧ ರಕ್ತ ಹೋಗುತ್ತದೆ. ದೇಹದ ಎಲ್ಲಾ ಭಾಗಗಳಿಗೂ ಶುದ್ಧ ರಕ್ತ ಹೋಗುತ್ತದೆ. ಸೊ ಈ ರೀತಿ ರಕ್ತ ಈ ಬಲಭಾಗ ಯಾವಾಗಲೂ ಮಲಿನ ರಕ್ತದೊಂದಿಗೆ ಸಂಪರ್ಕವನ್ನು ಏರ್ಪಡಿಸಿಕೊಂಡಿರುತ್ತೆ, ಎಡಭಾಗ ಯಾವಾಗಲೂ ಶುದ್ಧ ರಕ್ತದೊಂದಿಗೆ ಸಂಪರ್ಕವನ್ನು ಏರ್ಪಡಿಸಿಕೊಂಡಿರುತ್ತೆ. ಸೊ ಈ ಬಲ ಮತ್ತು ಎಡ ಹೃತ್ಕುಕ್ಷಿಗಳು ಸಂಕುಚಿತಗೊಂಡಾಗ ಎಡಗಡೆಯಿಂದ ರಕ್ತ ದೇಹದ ಎಲ್ಲ ಭಾಗಗಳಿಗೂ ಹೋಗುತ್ತೆ, ಬಲಭಾಗದಿಂದ ಮಲಿನ ರಕ್ತ ಹೃದಯದಿಂದ ಶ್ವಾಸಕೋಶಕ್ಕೆ. ಸೊ ಹೀಗೆ ರಕ್ತ ಈ ಹೃತ್ಕುಕ್ಷಿಗಳು ಸಂಕುಚಿತ ಮತ್ತು ವಿಕಸನಗೊಂಡಾಗ ರಕ್ತ ಈ ಬಲ ಹೃತ್ಕುಕ್ಷಿಯಿಂದ ಹೃದಯಕ್ಕೂ ಎಡ ಹೃತ್ಕುಕ್ಷಿಯಿಂದ ದೇಹದ ಎಲ್ಲಾ ಭಾಗಗಳಿಗೂ ಹೋಗುತ್ತೆ. ಸೊ ಹೀಗೆ ದೇಹದ ಎಲ್ಲಾ ಭಾಗಗಳಿಗೂ ಶುದ್ಧ ರಕ್ತ ತಲುಪಿದ ಮೇಲೆ ಮತ್ತೆ ರಕ್ತ ದೇಹದ ಎಲ್ಲಾ ಭಾಗಗಳಿಂದ ಮಲಿನಗೊಳ್ಳುತ್ತದೆ. ಮಲಿನದ ಆಮ್ಲಜನಕವನ್ನು ಪಡೆದುಕೊಂಡು ದೇಹದ ಎಲ್ಲಾ ಭಾಗಗಳಿಗೂ ಅಲ್ಲಿಂದ ಕಶ್ಮಲಗಳು ಇಂಗಾಲದ ಡೈಆಕ್ಸೈಡ್ ಅನ್ನು ತಗೊಂಡು ಮಲಿನ ರಕ್ತವಾಗುತ್ತದೆ. ಮಲಿನ ರಕ್ತವಾಗಿ ಮತ್ತೆ ಅದರಲ್ಲಿ ಹೃದಯಕ್ಕೆ ಬರುತ್ತೆ. ಎಲ್ಲಿ? ಈ ಭಾಗದಿಂದ ಉಚ್ಚ ಮತ್ತು ನೀಚ ಮತ್ತು ಉಚ್ಚ ಅಭಿಧಮನಿಗಳು ಅಂತ ಹೇಳ್ತೀವಿ. ಇವುಗಳ ಮೂಲಕ ಹೃದಯಕ್ಕೆ ಮತ್ತೆ ಬರುತ್ತೆ. ಮತ್ತೆ ಹೃದಯದಿಂದ ಅದು ಶ್ವಾಸಕೋಶಕ್ಕೆ ಹೋಗುತ್ತೆ, ಶ್ವಾಸಕೋಶ ಮತ್ತೆ ಹೃದಯಕ್ಕೆ ಹೋಗುತ್ತೆ. ಒಂದು ನಿರ್ದಿಷ್ಟ ಪ್ರಮಾಣದ ರಕ್ತ ಹೃದಯದಲ್ಲಿ 2 ಬಾರಿ ಹರಿಯುತ್ತದೆ. ಅದಕ್ಕೆ ನಾವು ಇದನ್ನ ದ್ವಿಮುಖ ಚಲನೆ, ಡಬಲ್ ಸರ್ಕ್ಯುಲೇಷನ್ ಟೈಪ್ ಆಫ್ ಬ್ಲಡ್ ಸರ್ಕ್ಯುಲೇಷನ್ ಇನ್ ಒನ್ ಬೀಯಿಂಗ್ ಅಂತ. ಸೊ ಈ ರೀತಿ ಒಂದು ನಿರ್ದಿಷ್ಟ ಪ್ರಮಾಣದ ರಕ್ತ ಹೃದಯದಲ್ಲಿ 2 ಬಾರಿ ಹರಿಯುತ್ತೆ. ಒಮ್ಮೆ ಹೃದಯಕ್ಕೆ ಬಂದಿದ್ದು ರಕ್ತ ಶ್ವಾಸಕೋಶಕ್ಕೆ ಹೋಗುತ್ತೆ, ಅದೇ ರಕ್ತ ಮತ್ತೆ ಶುದ್ಧಗೊಂಡು ಹೃದಯಕ್ಕೆ ಬರುತ್ತೆ, ಹೃದಯದಿಂದ ದೇಹದ ಎಲ್ಲ ಭಾಗಗಳಿಗೂ ಹೋಗುತ್ತೆ. ಮತ್ತೆ ದೇಹದ ಎಲ್ಲ ಭಾಗಗಳಿಗೂ ಆಮ್ಲಜನಕ ಆಹಾರಾಂಶಗಳನ್ನೆಲ್ಲ ಕೊಟ್ಬಿಟ್ಟು ಅಲ್ಲಿ ಕಶ್ಮಲಗಳು ಮತ್ತು ಇಂಗಾಲ ಡೈಆಕ್ಸೈಡ್ ಬರುತ್ತೆ. ಬರುವಾಗ ಅದು ಮಲಿನ ಬರುತ್ತೆ. ಮಲಿನ ರಕ್ತ ಮತ್ತೆ ಹೃದಯಕ್ಕೆ ಬರುತ್ತೆ, ಹೃದಯದಿಂದ ಮತ್ತೆ ಶ್ವಾಸಕೋಶಕ್ಕೆ ಹೋಗುತ್ತೆ, ಮತ್ತೆ ಶ್ವಾಸಕೋಶದಿಂದ ಹೃದಯಕ್ಕೆ ಬರುತ್ತೆ, ಹೃದಯದಿಂದ ದೇಹದ ಎಲ್ಲ ಭಾಗಗಳಿಗೂ ಹೋಗುತ್ತೆ. ಸೊ ಹೀಗೆ ನಮ್ಮ ದೇಹದಲ್ಲಿ ರಕ್ತ ನಿರಂತರವಾಗಿ ಸಂಚಾರ ಮಾಡ್ತಾ ಇರುತ್ತೆ, ಚಲಿಸ್ತಾ ಇರುತ್ತೆ. ನಿರಂತರವಾಗಿ ನಮ್ಮ ದೇಹದಲ್ಲಿ ರಕ್ತ ಸಂಚಾರ ಆಗಬೇಕು ಅನ್ನೋದಕ್ಕೆ ಮುಖ್ಯ ಕಾರಣ ಯಾರು? ಇಲ್ಲಿ ಹೃದಯ. ಹೃದಯ is just like a pumping machine of your body in the circulatory system. ಅರ್ಥಾಯ್ತಲ್ಲ? ಸೊ ಹೃದಯ ಅಂತಕ್ಕಂಥದ್ದು ಈ ಸಾಮಾನ್ಯ ಕ್ರಿಯೆಯಲ್ಲಿ ಒಂದು ಪಂಪಿಂಗ್ ಮೆಷಿನ್ ಇದ್ದಾಗ ಕೆಲಸ ಮಾಡುತ್ತದೆ. ರಕ್ತ ಹೃದಯದಲ್ಲಿ ಸಂಚಾರ ಆಗೋದ್ರಿಂದ ದೇಹದ ತಾಪಮಾನ ಎಲ್ಲ ಕಡೆ ಒಂದೇ ತರನಾಗಿರುತ್ತೆ. ದೇಹದ ಎಲ್ಲ ಅಂಗಾಂಶಗಳಿಗೆ, ಜೀವಕೋಶಗಳಿಗೆ ಆಮ್ಲಜನಕ ಸಿಗುತ್ತದೆ. ಆಮ್ಲಜನಕ ಜೊತೆಗೆ ಆಹಾರ ಕಣಗಳು ಸಿಗುತ್ತವೆ. ಸೊ ಈ ರೀತಿ ರಕ್ತ ನಮ್ಮ ದೇಹದ ಎಲ್ಲಾ ಭಾಗಗಳಲ್ಲಿ ಸಂಚಾರ ಆಗೋದ್ರಿಂದ ನಮಗೆ ನಾವು ಆರೋಗ್ಯವಾಗಿರಲು ಸಹಾಯಕವಾಗಿದೆ. ಸೊ ಹಾಗಾದ್ರೆ ಆರೋಗ್ಯವಂತ ಮನುಷ್ಯನ ದೇಹದ ಉಷ್ಣತೆ ಎಷ್ಟು? 37 ಡಿಗ್ರಿ ಸೆಲ್ಸಿಯಸ್. ಸೊ 37 ಡಿಗ್ರಿ ಸೆಲ್ಸಿಯಸ್ is the temperature of a human body, healthy human body. ಅದಕ್ಕೆ ಜಾಸ್ತಿ ಇದ್ರೆ ಜ್ವರ ಆಗ್ತದೆ, ಕಮ್ಮಿ ಆಗೋದು ಜಾಸ್ತಿ ಆಗಿಲ್ಲ, ಅಷ್ಟೇ ಇರಬೇಕು. 37 ಡಿಗ್ರಿ ಸೆಲ್ಸಿಯಸ್ ಇರಬೇಕು ಅಲ್ವಾ? ಓಕೆ. ಸೊ ಈ ರೀತಿ ಹೃದಯ ನಮ್ಮ ದೇಹದಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತದೆ. ಅರ್ಥಾಯ್ತಾ ಮಕ್ಕಳೇ? ಸೊ ಈಗ ನೆಕ್ಸ್ಟ್ ತರಗತಿಯಲ್ಲಿ ಹೃದಯಕ್ಕೆ ಬರುವ ಸಮಸ್ಯೆಗಳು ಯಾವುವು, ಹೃದಯದ ಸಮಸ್ಯೆಗಳು, ಹೃದಯ ರೋಗಗಳು ಯಾವುವು ಅಂತ ಮುಂದಿನ ಕ್ಲಾಸಲ್ಲಿ ನಾವು ಅಭ್ಯಾಸ ಮಾಡಿ ಇದೇ ಪಾಠದಲ್ಲಿ ಜೀವಕ್ರಿಯೆಗಳಲ್ಲಿ ಮುಂದಿನ ಬಹಳ ವಿಷಯಗಳಿದೆ, ಅದನ್ನು